ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಟೆಕ್ ವಿತ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬರ್ಸ್ ಮಾಡೋವಂಥ ಒಂದು ಕಾಮನ್ ಮಿಸ್ಟೇಕ್ಸ್ನ ಹೇಳ್ಕೊಡ್ತೀನಿ. ಸೊ ಯಾರು ಈ ಒಂದು ಮಿಸ್ಟೇಕ್ಸ್ ಮಾಡ್ತಾಯಿದ್ದೀರಾ, ಸೊ ಇವಾಗಲೇ ನಿಲ್ಲಿಸಿ. ಸೊ ಇದರಿಂದ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋಷ್ಟೊಂದು ಲೈಕ್ನ ಮಾಡಿ ಆಯಿತಾ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗಸ್, ಇವಾಗ ನೀವು ಮಾಡೋವಂಥ ಕಾಮನ್ ಮಿಸ್ಟೇಕ್ಸ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು, ಆಯಿತಾ. ಸೊ ಏನಕ್ಕೆ ಅಂತಂದರೆ ತುಂಬ ಸಪೋರ್ಟ್ನ ಮಾಡ್ತಾಯಿದ್ದಾರೆ. ಓಕೆ, ಸೊ ನೋಡಿದ್ರೆ ಇಷ್ಟು ಸಪೋರ್ಟ್ ನನಗೆ ಯಾವಾಗೂ ಸಿಕ್ಕಿಲ್ಲ ಗೈಸ್, ಆಯಿತಾ. ಸೊ ನಾನು ಸ್ಟಾರ್ಟಿಂಗಿಂದ ಇವಾಗ ಏನು ಮಾಡ್ತೀನಿ, ಸೊ ಈ ಒಂದು ತಿಂಗಳಲ್ಲಿ ಏನು ಸಪೋರ್ಟ್ ಸಿಕ್ಕಿದೆ, ಸೊ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ. ಸೊ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಮುಂದಿನ ವೀಡಿಯೋದಲ್ಲಿ. ಸೊ ಹೋದ ತಿಂಗಳು ಎಷ್ಟು ಮುಂದಿನ ಒಂದು ಈ ರೀತಿ ಟಿಪ್ಸ್ನ ಹೇಳ್ತೀನಲ್ಲ, ಸೊ ಆ ಒಂದು ವಿಡಿಯೋಲಿ ತಿಳಿಸ್ಕೊಳ್ತೀನಿ. ಸೊ ಹೋದ ತಿಂಗಳು ಎಷ್ಟು ಬರ್ತಾಯಿತ್ತು ವ್ಯೂಸು, ಈ ತಿಂಗಳು ಎಷ್ಟು ಬರ್ತಾಯಿದೆ ಕಂಪ್ಲೀಟಾಗಿ ನೋಡ್ತೀನಿ. ಹೇಳ್ತೀನಿ ನಿಮಗೆ. ಸೊ ಇವಾಗ ಟಿಪ್ಸ್ನ ಹೇಳ್ತೀನಿ. ಸೊ ಮೊದಲನೇ ಟಿಪ್ ಬರುತ್ತೆ ನಿಮಗೆ ತಮಿಳ್ ಮೇಲೆ, ಆಯಿತಾ. ಸೊ ತುಂಬ ಜನ ನೋಡಿದ್ದೀನಿ ಈ ಒಂದು ಮಿಸ್ಟೇಕ್ ಮಾಡ್ತಾರೆ, ವ್ಯೂಸ್ ಬರ್ತಾ ಇಲ್ಲ ಅಂತ. ವ್ಯೂಸ್ ಏನೋ ಬರುತ್ತೆ, ಬಟ್ ನಿಮ್ಮ ಒಂದು ಚಾನಲಿರೋ ಸಬ್ಸ್ಕ್ರೈಬರ್ಸ್ ಹೋಗ್ತಾರೆ, ಮುಂದೆ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ನಿಮಗೆ ನಿಮ್ಮ ಒಂದು ಚಾನಲ್ಗೆ ತುಂಬ ಹೊಡೆತ ಬೀಳುತ್ತೆ ಅಂತ ಹೇಳ್ಬೋದು. ಆ ಒಂದು ಮಿಸ್ಟೇಕ್ ಏನು ಅಂತಂದರೆ ಕ್ಲಿಕ್ ಪೇಟ್ ತಮ್ನೈಲ್ಸ್ ಗೈಸ್, ಆಯಿತಾ. ಸೊ ತಮಿಳಲ್ಲೇ ಒಂದು ಏನೋ ಹಾಕೋದು, ವಿಡಿಯೋನೇ ಬೇರೆ ಇರುತ್ತೆ. ಸೊ ಎಕ್ಸಾಂಪಲ್ ಇವಾಗ ಹೇಳೋದಾದರೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಇವಾಗ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ತಮಿಳಲ್ಲಿ ಹಾಕಿದ್ದೀನಿ. ಬಟ್ ಆ ಒಂದು ವಿಡಿಯೋ ಏನೂ ಸಂಬಂಧನೇ ಇಲ್ಲ. ಸೊ ಆ ರೀತಿ ಆ ಒಂದು ವಿಡಿಯೋ ಮಾಡಿರೋದು. ಎಕ್ಸಾಂಪಲ್ ಇವಾಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ತಮಿಳಲ್ಲಿ ಹಾಕಿ ಇವಾಗ ಯಾವುದೋ ಇಯರ್ಬಡ್ಸ್ ಇಲ್ಲಿದೆ, ಸೊ ಇಯರ್ಬಡ್ಸ್ ರಿವ್ಯೂ ಮಾಡೋದು. ಸೊ ಈ ರೀತಿಯಾಗಿ ತಮ್ಮ ಕ್ಲಿಕ್ ಪೇಟ್ ತಮ್ಸೋದು. ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿರೋದು ನಾನು ನಿಮಗೆ. ಸೊ ಈ ರೀತಿಯಾಗಿ ಆಗುತ್ತೆ. ಸೊ ಈ ಒಂದು ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ. ಆಮೇಲೆ ನೀವು ಸಸ್ಪೆನ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಗೈಸ್. ಓಕೆ, ನಾನು ಹೇಳ್ತೀನಿ ನಿಮಗೆ ಯಾವ ರೀತಿ ಅಂತಂದರೆ, ಒಂದು ಎಕ್ಸಾಂಪಲ್ಲು, ಇವಾಗ ಮೊಬೈಲ್ ಬಗ್ಗೆ ಏನೋ ಒಂದು ಟಿಪ್ಸ್ ಮಾಡಿರ್ತಾರೆ, ಆಯಿತಾ. ಸೊ ಇದಕ್ಕೆ ಮೊಬೈಲ್ ವ್ಯೂವರ್ಸ್ ಡೋಂಟ್ ಮಿಸ್ ದಿಸ್ ವಿಡಿಯೋ ಅಂತ ಈ ರೀತಿಯಾಗಿ ಏನೋ ಮಾಡೋದು. ಆಮೇಲೆ ಏನೋ ಯೂಟ್ಯೂಬ್ ಟಿಪ್ಸ್ ಮಾಡಿರ್ತಾರೆ, ಯೂಟ್ಯೂಬರ್ಸ್ ಡೋಂಟ್ ಮಿಸ್ ದಿಸ್ ವಿಡಿಯೋ, ಲಾಸ್ ಫಾರ್ ಯು ಮಿಸ್ಡ್ ದಿಸ್ ವಿಡಿಯೋ ಅಂದರೆ ನೀವು ಈ ಒಂದು ವಿಡಿಯೋ ಮಿಸ್ ಮಾಡಿದ್ರೆ ಸೊ ನಿಮಗೆ ಲಾಸು. ಸೊ ಈ ರೀತಿಯಾಗಿ ಏನೋ ನೀವು ಹಾಕ್ಕೊಂಡ್ರೆ ಸೊ ಸಸ್ಪೆನ್ಸ್ಗಳು ಏನು ಟ್ರಿಕ್ ಇರ್ಬೋದು ಗುರು, ಸೊ ಏನೋ ಸೂಪರಾಗಿ ಮಾಡಿರ್ಬೋದು ಇವರು ಯೂಟ್ಯೂಬರು, ದೊಡ್ಡ ಯೂಟ್ಯೂಬರ್ ಇರಬೇಕು ಅಂತ. ಸೊ ದೊಡ್ಡ ಯೂಟ್ಯೂಬರ್ ಅಂತಂದರೆ ಸುಮ್ಮನೆ ಹೇಳ್ತಾ ಇರೋದು ನಾನು, ಏನು ಭೇದ ಭಾವ ಮಾಡ್ತಾಯಿಲ್ಲ ಇಲ್ಲಿ. ದೊಡ್ಡ ಯೂಟ್ಯೂಬರ್ ಅಂತಾರೆ ಒಂದು ಒಳ್ಳೆ ಸಬ್ಸ್ಕ್ರೈಬರ್ಸ್ ಇರೋ ಯೂಟ್ಯೂಬರು. ಸೊ ಆ ರೀತಿ ತಿಳ್ಕೊಬೋದು ಜನ, ಆಯಿತಾ. ಸೊ ಸುಮ್ಮನೆ ನಾನು ಭೇದ ಭಾವ ಮಾಡ್ತಾಯಿಲ್ಲ. ಸೊ ನಿಮಗೆ ಒಂದು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೇನೆ, ಆಯಿತಾ. ಸೊ ಈ ರೀತಿಯಾಗಿ ಆಮೇಲೆ ವೀಡಿಯೋದಲ್ಲೂ ಅಷ್ಟೇ. ಸೊ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವೆಲ್ಲೂ ಕೂಡ ಸ್ಕಿಪ್ ಮಾಡೋದೇ ನೋಡಿ. ಸೊ ಈ ರೀತಿಯಾಗಿ ಹೇಳೋದಾಗಿರ್ಬೋದು. ಆಮೇಲೆ ಮಧ್ಯೆ ಏನೋ ಒಂದು ಕಾಮಿಡಿ ಸೀನ್ ಆಗಿರ್ಬೋದು, ಸುಮ್ಮನೆ ಏನಾರು ಆಗಿರುತ್ತೆ. ಸೊ ಒಂದು ಒಳ್ಳೆ ಟಿಪ್ಸ್ನ ಹೇಳಿರೋದಾಗಿರ್ಬೋದು, ಸೊ ಒಂದು ಏನೋ ಕಾಮಿಡಿ ಆಗಿರ್ಬೋದು, ಅದನ್ನು ಫಸ್ಟಲ್ಲಿ ಹಾಕಿ. ಸೊ ಆಮೇಲೆ ಅದು ಎಲ್ಲೋ ಒಂದು ಮಧ್ಯ ಬರುತ್ತೆ ಆ ಒಂದು ಕ್ಲಿಪ್. ಸೊ ಈ ರೀತಿಯಾಗಿ ವೀಡಿಯೋಸು ಎಲ್ಲಿ ಬರ್ಬೋದು ಗುರು ಈ ಒಂದು ಕ್ಲಿಪ್ಪು, ಸೊ ಒಂದು ನೈಸ್ ಆಗಿದೆ ಅಂತ ಅವರು ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದರೆ ಸೊ ಅವರು ನೋಡ್ತಾರೆ, ಆಯಿತಾ. ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ ನಿಮಗೆ. ಸೊ ಆಯಿತಾ. ಸೊ ಈ ರೀತಿ ಸಿಂಪಲ್ ಆಗಿರೋಂಥ ಟ್ರಿಕ್ಸ್ನ ನೀವು ಉಪಯೋಗ ಮಾಡಿದ್ರೆ ಕಣ್ರಪ್ಪ, ನೀವು ಗ್ರೋ ಆಗ್ತೀರ, ಬೇಗ ಗ್ರೋ ಆಗ್ಬೋದು, ಆಯಿತಾ. ಸೊ ಈ ಒಂದು ವಿಡಿಯೋ ಇಷ್ಟಿತ್ತು ಫ್ರೆಂಡ್ಸ್. ಮುಂದಿನ ಇನ್ನೂ ಕೂಡ ವೀಡಿಯೋಸ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಜೈ ಹಿಂದ್.